ഏയ് ചേട്ടാ ഇവിടെ കൊല്ലൂർ 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 ಎಂತಕ್ಕೆ 120 ಕಿಲೋಮೀಟರ್ 3 ಅವರ್ ತೋರಿಸ್ತಿತ್ತಂತ ಈಗ ಗೊತ್ತಾಯ್ತು. ದಾಂಡೇಲಿ ಕ್ರಿಶ್ ಶೂಟಿಂಗ್ ಆತಿತ್ತು. ಇಲ್ಲಿ ಮೊಸಳೆ ಇತ್ತಂಬ್ರಿ ಒಳಗೆ. ಅಲ್ಲಲ್ಲೇ ಮಸಳಿಲೇ ಅದ ಮಸಳಿಲೇ ಅಲ್ಲಿ ಓದ್ತಿತ್ತಲ್ಲ ಅದಲ್ಲ. ಹೌದೌದು. ಬನ್ನಿ ಗೆಳೆಯರೆ, ಮೊಸಳೆ ಹುಡುಕ್ತಾ ಹೋಗ್ತಾ ಇದೀವಿ ನಾವು ಇವತ್ತು ದಾಂಡೇಲಿಯಲ್ಲಿ. ಮರದ ತಿಂದು ಹೋಗಿತ್ತು. ಹೌದಾ? ತಿಂದು ಆಮೇಲೆ ಕೊಳಸ್ತದೆ. ಸುಮಾರು 4-5 ಜನ ಸಾಯಲಿಲ್ಲ ಇಲ್ಲಿ. ಓ, ಅಲ್ಲೊಂದು ಮೊಸಳೆ ಇತ್ತಲ್ಲ, ಅಲ್ಲೊಂದು ಇತ್ಕೊಳ್ಳಿ. ನಮ್ ಕಡೆ ಮಣಕಂ ಸರ್, ಇದಕ್ಕೆ ಬಂದ್ ನೋಡಿದ್ರೆ ಒಂದೇ ಎಂತಂತ್ರ ಮರಿ ಅವರು. ಮಿಸ್ಟರ್ ಡೋನಾ ವಿಡಿಯೋಸ್. ಹಾಯ್, ಹಲೋ, ನಮಸ್ತೆ ಎಲ್ರಿಗೂ. ಇನ್ನೊಂದು ವಿಡಿಯೋಗೆ ಸ್ವಾಗತ. ಗುಡ್ ಮಾರ್ನಿಂಗ್ ಎಲ್ಲ. ಹೆಂಗಿದ್ರೆ ನಾವಿವತ್ತು ದಾಂಡೇಲಿ ಹೋಗ್ತಿತ್ತು. ನಾನು ಒಬ್ಬನೇ ಅಲ್ಲ, ನನ್ನೊಟ್ಟಿಗೆ ರಾಕಿ ಬಾಯ್ ಬರ್ತಿದ್ರು. ಅವ್ನು ಹೇಗಳಿಗೂ ಆನ್ ಟೈಮ್ ಇಪ್ಪನಪ್ಪ. ಇವತ್ತು ಎಂತಕ್ಕೂ ಹೇಳಿದ ಟೈಮಿಗೆ ಬರಲ್ಲ, ಮತ್ತೆ ಒಂದು ವೆಯ್ಟ್ ಮಾಡಿಸಿದ್ದ. ನಾನು ಸ್ವಲ್ಪ ಬೇಗ ಬಂದೆ. ಪೆಂಡಿಂಗ್ ಫೈಲ್ಸ್ ಎಲ್ಲ ಕಾಪಿ ಹೋಗಿತ್ತು, ಡಾಟಾಸ್ ಎಲ್ಲ. ಸೊ ನಾನು ಒಂಚೂರು ಬೇಗ ಬಂದು ನನ್ನ ಕೆಲಸ ಮುಗಿಸಿ ಕೂತಿದೆ. ಸೊ ವೆಯ್ಟಿಂಗ್ ಫಾರ್ ರಾಕಿ. ಅವ್ನು ಬಂದರೆ ಕೂಡಲೇ ಹೊರಡೋದು. ನಂಗೊಂದು ಎಷ್ಟೊತ್ತು ಜರ್ನಿ ಆಗ್ತಾನೆ ಗೊತ್ತಿಲ್ಲ. ಕ್ಲೈಂಟ್ ಲೊಕೇಶನ್ ಕಳಿಸಿರೋ. ಸೊ ಆದಷ್ಟು ಬೇಗ ಹೊರಡ್ಕೊ. ಹೊಸವಾದಂಗೆ ಇತ್ತು ಜೋರು. ಒಂದು ಟಿಫನ್ ಮಾಡ್ಕೊಂಡು ಹೊರಡುವ. ಬನ್ನಿ, ದಾರಿ ಮೇಲೆ ಹೋಗ್ತಾ ಎಂತೆಲ್ಲ ಗಮ್ಮತ್ತಾಗ್ತ, ಹೆಂಗೆಲ್ಲ ಶೂಟ್ ನಡೀತದೆ ಆದಷ್ಟು ತೋರಿಸು ಟ್ರೈ ಮಾಡ್ತೆ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹಾಗೆ ಈ ವಿಡಿಯೋನ ಶೇರ್ ಮಾಡಿ. ಮಳೆ ಜೋರಾಯಿತು. ಸೊ ರಾಕಿಗೆ ಬಕ್ಕೆ ಆಗಲಿಲ್ಲ, ನಾನು ಪಿಕ್ ಮಾಡಿ ಬಂದೆ. ನೋಡೋ ಮಳೆ ಜೋರ. क्या बोला तुमने? ಸಬ್ಸ್ಕ್ರೈಬರ್ ಬಂಗ್ ಓಪನ್ ಇಲ್ಲ, ಡೀಸೆಲ್ ಹೋಗಿತ್ತು ಮಾರ. ಕಡಿತಪ್ಪ ಇಲ್ಲ, ನಾನು ಐತೆ ಡೀಸೆಲ್ ಹಾಕಿ ಇಟ್ಟಿದೆ. ಸುಮ್ಮನೆ ರಗಳೆ ಬೇಡ, ಬೆಳಿಗ್ಗೆ ಬೇಗ ಹೊರಡುದು. ನೀ ಗಿಡ ಹೇಗಳಿಗೂ ಆನ್ ಟೈಮೇ ಬಪ್ಪನಪ್ಪ. ಇವತ್ತು ಹೆಂಗೆ ಲೇಟು? ಹೌದಾ? ಲೊಕೇಶನ್ ಕಳಿಸಿದೆ ಗಂಟೆ ನಿಂಗೆ. ಎಷ್ಟು ಕಿಲೋಮೀಟ್ರ್ ಆಯ್ತು? ಅದೇ ವೈಪರ್ ಒಂದು ಚೇಂಜ್ ಮಾಡಿದ್ರು ಬ್ರೋ. ಹುಲ್ಲಿ ಹಾತಾಗ ಎಲ್ಗಡೆ. ಏಯ್ ചേട്ടാ ചേട്ടാ ഇവിടെ കൊല്ലൂർ 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 ಬಾಬಾ, ಮಕ್ಕಳ ಈ ಏಜಿಗೂ ಹಾರ್ಡ್ ವರ್ಕ್ ಮಾಡ್ತಾರೆ ಕಣಿ, ಅದೇ ಖುಷಿ. ನಾವು ಆಗಳಿಗೆ ಹಿಂಗೆ ಪೇಪರ್ ಹೋಗೋ ಇಲ್ಲ, ಬಟ್ ಬೇರೆ ಕೆಲಸಕ್ಕೆಲ್ಲ ಅವತ್ತಿತ್ತು ಹೋಟ್ಲಿಗೆ ಇಟ್ಲ ಅಂತ ಹೇಳಿ ಇಲ್ಲಿ ಏನೋ ಮಾಡ್ತಿರಲ್ಲ ಮಾಡಲಿ. ರಾಕೇಶರೇ, ಕೊಲ್ಲೂರು ರೂಟ್ ಗೊತ್ತಾಯ್ತಾ? ಒಳ್ಳೆ ವೆದರ್. ನೀವು ಎಂತದೇ ಹೇಳಿ, ಊರು ಬಿಟ್ಟು ಬೇರೆ ಊರಿಗೆ ಹೋಗಿ ಕೆಲಸ ಮಾಡೋಕು, ನಮ್ಮೂರಿಗೆ ಕೆಲಸ ಮಾಡೋಕು ತುಂಬ ಡಿಫ್ರೆನ್ಸ್ ಇತ್ತು. ಅಂದ್ರೆ ನನಗೆ ದಾಂಡೇಲಿ ಹೋಗ್ತಿದ್ದೆ ಅಂತೇಳಿ ಹೇಳೋದಲ್ಲ, ಈ ವೆದರ್ ಮನೆಯವರೊಟ್ಟಿಗೆ ಇಲ್ಲಿ ಎಂಥದೇ ಇಲ್ಲಿ. ಸೊ ವಿ ಆರ್ ಬ್ಲೆಸ್ಡ್. ನಮ್ಮೂರಿಗೆ ಇನ್ನು ನಾವು ಬಿಸ್ನೆಸ್ ಮಾಡ್ಕೊಂಡು ಇಲ್ಲೇ ಕೆಲಸ ಮಾಡ್ಕೊಂಡಿತ್ತು ಅಂತೇಳಿ ಹೇಳೋದು ತುಂಬ ಖುಷಿ ಆಯ್ತು. ಈಗ ಬೇರೆ ಊರಾಗಿದ್ದ ನನ್ನ ಫ್ರೆಂಡ್ಸ್ ಕೆಲವರೆಲ್ಲ ಕಾಲ್ ಮಾಡಿ ಹೇಳ್ತಿತ್ತು, ನಿಮಗೆ ಒಳ್ಳೆ ಲೈಕ್ ಆತ್ ಮಾರೆ, ಅಲ್ಲೇ ತಿರ್ಕೊಂಡು ಒಳ್ಳೆ ಗಮ್ಮತ್ತು ಮಾಡ್ಕೊಂಡು ಕೆಲಸ ಮಾಡ್ತೀನಿ. ಬಟ್ ಕಮಿಟ್ಮೆಂಟ್ಸ್, ರೆಸ್ಪಾನ್ಸಿಬಿಲಿಟಿ ನಮಗೂ ಇರುತ್ತೆ, ಟೆನ್ಷನ್ಸು ಇರುತ್ತೆ. ಬಟ್ ಇದೆಲ್ಲದ್ರ ಮಧ್ಯೆ ನಮ್ಮೂರಾಗಿತ್ತಲ್ಲ ಅಂದೇಳಿ ಒಂದು ಖುಷಿ ಇತ್ತು, ನಮ್ಗೆ ತುಂಬ ಖುಷಿ ಇತ್ತು. ಏನಂತೀರ ರಾಕೇಶ್ರೇ? 100% ಕರೆಕ್ಟ್ ಆಗಿ ಹೇಳಿದಿರ ಭಾರತ್ ಅವರೇ. ನೀವು ರಾಜಣ್ಣವ್ರ ಅಭಿಮಾನಿನ? ಆಲ್ ರೈಟ್. ಅದೇ ನಾನು ಲಾಸ್ಟ್ ವಿಡಿಯೋದಾಗ ಹೇಳಿದೆ, ಒಂದು ರೋಡ್ ಟ್ರಿಪ್ ಅನೌನ್ಸ್ ಮಾಡ್ತಿದ್ದೆ ಸದ್ಯದಾಗೆ ಅಂತೇಳಿ ಹೇಳಿ. ಇನ್ನೇನು ಹೆಚ್ಚು ದಿವಸ ಇಲ್ಲ ಹಾಪುಗೆ. ನಾನಂತೂ ತುಂಬ ಎಕ್ಸೈಟ್ ಆಗಿದೆ. ಆಲ್ಮೋಸ್ಟ್ ಎಲ್ಲ ಸೆಟ್ ಆಯ್ತು. ಶಾಪಿಂಗ್, ಬುಕ್ಕಿಂಗ್ಸ್ ಎಲ್ಲ ಕನ್ಫರ್ಮ್ ಆಯ್ತು. ಸೊ ಇನ್ನೊಂದು 2-3 ಡೇಸಲ್ಲಿ ಹೊರಡು ಪ್ಲ್ಯಾನ್ ಇತ್ತು. ಅಲ್ಲಿ ಹೊರ ಮೇಲೆ ವಿಡಿಯೋ ಮಾಡೋಕತ್ತ, ಅಪ್ಲೋಡ್ ಮಾಡೋಕತ್ತ ಗೊತ್ತಿಲ್ಲ. ಒಂದು 10 ಡೇಸ್ ಪ್ಲ್ಯಾನ್ ಇದೆ. 10 ಡೇಸ್ವರೆಗೂ ನೆಟ್ವರ್ಕ್ ಸಿಗುತ್ತೋ ಎಂತಂದೇಳಿ ಹೇಳೋಕ್ಕಾಗ್ತಿಲ್ಲ. ಬಟ್ ಕಾಮ ಆದಷ್ಟು ನಾನು ವ್ಲಾಗ್ ಮಾಡೋಕ್ಕೆ ನಾನು ಆಲ್ಮೋಸ್ಟ್ ಪ್ರಿಪೇರ್ ಆಗಿದೆ ಅಂತೆಲ್ಲ ಮಾಡ್ಕೊಂಡೇಳಿ. ಆ ಥರ ಸಕ್ಸಸ್ ಆದರೆ
ನಿಮಗೂ ತೋರಿಸ್ತೆ ಎಲ್ಲ ಹೋದೆ ಅಂತಂದೇಳಿ ವೀಡಿಯೋದಾಗೆ. ಇಲ್ಲಿವರೆಗೂ ಇದೇ ಥರ ಸಪೋರ್ಟ್ ಮಾಡಿ. ಹೊಡಿ ಗಂಟೆ ನಂಗೆ ಕ್ಲೈಂಟ್ 4 ಅವರ್ ಜರ್ನಿ ಆಗುತ್ತೆ ಬರತ್ರೆ ಅಂದಿರ. ಇದು ಕಂಡ್ರೆ 5 ಅವರ್ ಆಯ್ತು. ಈಗ 5 ಅವರ್ ಜರ್ನಿ ಆಯ್ತು ಅವ್ರು ಕಳ್ಸೋದು ಲೊಕೇಶನಿಗೆ. ಕಬ ಅಲ್ಲಿ ಹೋಗಿ ಇಡೀ ದಿವಸ ಶೂಟ್ ಮಾಡೋದು. ಹಾಪ್ಗೆ 5 ಅವರ್ ಅಂದ್ರೆ ಅರ್ಧ ದಿವಸ ಹೋಯ್ತಲ್ಲ ಬ್ರೋ. ಇನ್ನೆಂತ ಮಾಡೋದು ಯಾ ಅಂತ ಹೌದು. ಒಂದು ತಿಂಡಿ ತಿಂಬ ಹೇಳ್ತಿಂಬ ಶಿರೂರ ನಾ ಪೈಕರ್ ಒಂದು ಹೋಟ್ಲಿದ್ದು ಅಲ್ಲ ಅಂತ ತಿನ್ಕ. ಏನಂತೀರ ರಾಕೇಶ್? ಬೆಳಗ್ಗೆ ಹೇಳ್ತಾ ಕೇಳಿ ಈ ಏಜ್ ಕೆಲವ್ರು ಹೊಸುವಂತಿಲ್ಲ. ನಂಗೆ ಬೆಳಿಗ್ಗೆ ತಿಂಡಿ ಸೇರೋದಿಲ್ಲ ಅಂತೇಳಿ ಬ್ರೇಕ್ಫಾಸ್ಟ್ ಸ್ಕಿಪ್ ಮಾಡ್ತಾರೆ. ಭಾರತ ಬಚ್ಕಣಿ 30 ವರ್ಷ ಆದ್ಮೇಲೆ ನಿಮ್ಮ ಕಾಯಿಲೆ ಫಿಕ್ಸ್. ಬೆಳಿಗ್ಗೆ ಅದು ಎಂಥದೇ ಅಲ್ಲಿ ಬ್ರೇಕ್ಫಾಸ್ಟ್ ಸ್ಕಿಪ್ ಮಾಡಕ್ ಹೋಯ್ಬೇಡಿ, ಗೊತ್ತಾಯ್ತಲ್ಲ. ಆದಷ್ಟು 2 ಇಡ್ಲಿ ಯಾರು ಮಿನಿಮಮ್ ತಿನ್ಕೊಂಡ ಒಂದು ಪ್ಯಾಕಪ್ ಕೊಡಿ, ಏನು ತೊಂದರೆ ಆಗ್ತಲ್ಲ. ಬಟ್ ಬ್ರೇಕ್ಫಾಸ್ಟ್ ಊಟ ಎಲ್ಲ ಸ್ಕಿಪ್ ಮಾಡೋಕೆ ಹೋಯ್ಬೇಡಿ, ತುಂಬ ಇಂಪಾರ್ಟೆಂಟ್. ನಾವು 30 ವರ್ಷ ಇಲ್ಲ ಯಾರು ಬಿಟ್ಟು ಈಗ ಅನಿಸ್ತಿತ್ತು. ಹಾಗಾಗಿ ಯಾವುದೇ ಕಾರಣಕ್ಕೂ ತಿಂಡಿ ಸ್ಕಿಪ್ ಮಾಡೋದಿಲ್ಲ ನಾವು. ಹೀಗೆ ಮಾತಾಡ್ತಾ ಕಂಡ್ರು ಬೆಳೆಯತ್ತು ಅಪ್ಪ. ಯಾರು ಬೈಂದೂರು ಶಿರೂರು ಈಚೆ ಬದಿ ಬಬ್ದಾರ ಈ ಹೋಟ್ಲಾಗ ಒಂದು ಟಿಫನ್ ಟ್ರೈ ಮಾಡಿ. ಇದು ಎಂತ ಪೈಡ್ ಕೊಲಾಬ್ರೇಷನ್ ಎಲ್ಲ ಮಾರ್ರೆ ತಿಂದು ಟೇಸ್ಟ್ ನಮ್ಮ ಪೇಜಲ್ಲಿ ಒರಿಜಿನಲ್ ಟೇಸ್ಟ್ ಹೆಂಗಿರುತ್ತೆ ಅಂದೇಳಿ ನಾವು ಒಂದು ರಿವ್ಯೂ ಹಾಕತ್ತೆ. ಎಲ್ಲೆಲ್ಲ ತಿನ್ಲಕ್ಕಂದೇಳಿ ನಮ್ಮ ರಾಕಿ ಹಣ್ಣು ಅದ್ರಾಗಂತೂ ಭಯಂಕರ. ಒಂದು ಹೋಟ್ಲು ಇಲ್ಲ ಅಲ್ಲದೆ ನಾವೆಲ್ಲರೂ ಹೋಗ್ದಾರೆ ಇಲ್ಲೇ ತಿಂಡಿ ಇಲ್ಲೇ ಊಟ ಅಂದೇಳಿ ಫಸ್ಟೇ ಪ್ಲ್ಯಾನ್ ಆದ. ಇದೇ ಹೋಟ್ಲ್ ಇದೆ ಅಂದೇಳಿ. ಹಾಂ ಬಟ್ ಇಂಪಾರ್ಟೆಂಟ್. ಸೊ ಲೈಕ್ ಇತ್ತು, ತಿಂಡಿಯು ಲೈಕ್ ಇತ್ತು, ಊಟ ಲೈಕ್ ಇತ್ತು. ಬಂದರು ಟ್ರೈ ಮಾಡಿ ಒಂದು ವಿಡಿಯೋ ಮಾಡಿ ಇದೆ ರೆಕಾರ್ಡ್ ಕೊಡೋದು ನೆನಪಾಯ್ತು. ವಿಡಿಯೋ ಆತಿ ಇತ್ತು. ಇದೀಗ ಹತ್ತತ್ರ ಗೋಕರ್ಣದ ಹತ್ರ ಇತ್ತು. ಇನ್ನೂ ಒಂದು 3 ಅವರ್ ಜರ್ನಿ ತೋರಿಸ್ತಿತ್ತು. ಬೋರ್ ಹೈವೇದ ಡ್ರೈವ್ ಮಾಡೋದು ಅದು ಅಲ್ಲ. ನಮ್ಮ ಗಾಡಿ ನೋಡಿ ಪಾಪ ಇವ್ರದ್ದು ಎಂತ ಗಾಡಿ ಹಾಳಾಯ್ತಕ್ಕಂತ. ಡ್ರೈವರ್ಸ್ ಲೈಫ್ ಭಾರಿ ಕಷ್ಟ. ಖಾಲಿ ಡ್ರೈವಿಂಗ್ ಮಾಡೋದಲ್ಲ, ಆ ಲಾರಿದೆಲ್ಲ ಸ್ಟೆಪ್ನಿ ಚೇಂಜ್ ಮಾಡೋದ್ರಲ್ಲ ಜೀವ ಹೊತ್ತು. ತುಂಬ ಕಷ್ಟ ಡ್ರೈವರ್ಸ್ ಲೈಫ್ ಎಲ್ಲ. ಅಂತ ರೋಡ್ ಅಣ್ಣ ನಂಬದಿಯಲ್ಲ ಎಷ್ಟು ಒಡ್ಡಿಲ್ಲ ಇದಕ್ಕಿಂತ. ಇಲ್ಲಿಗೆ ಒಂದೊಂದು ಅಡಕೆ ಸಸಿ ನೋಡ್ಲಿಕ್ಕಿದ್ರೆ ಏಯ್ ಯೂನಿಫಾರ್ಮ್ ಇಲ್ಲ ದೇವ್ರೆ. ಯೂನಿಫಾರ್ಮ್ ಅನ್ಕ ಇಲ್ಲ ಹಾರಿಸ್ತಿದ್ದಿ. ಇಲ್ಲಿ ಹೊಸ ಸ್ವಿಮ್ಮಿಂಗ್ ಪೂಲ್ ಇದೆ. 20 ರೂಪಾಯಿ ಎಂಟ್ರಿ ಫೀಸ್ ಅಷ್ಟೇ. ಈಗ ಎಂತಕ್ಕೆ 120 ಕಿಲೋಮೀಟ್ರ್ 3 ಅವರ್ ತೋರಿಸ್ತಿತ್ತಂತ ಈಗ ಗೊತ್ತಾಯ್ತು. ಈ ಕಾಣಿ ಲಿಟ್ರಲಿ ನಮ್ಮೂರೆಲ್ಲ ಎಷ್ಟು ಕೊಟ್ಟಿಲ್ಲ ನಮ್ಮದಿ ರೋಡಲ್ಲ. ಸುಮ್ಮನೆ ಬೈಯೋದೆಲ್ಲ ಇದ್ದಾರೆ ಈಗ ಅಲ್ಲ. ಗಡ ಇಲ್ಲೆಲ್ಲ ದಿವಸ ತಿರುಗಿ ಉಳಿತ ಗಡ ಗಾಡಿ. ಸಸ್ಪೆನ್ಷನ್ ಬುಷ್ ಎಲ್ಲ ಹಾರಿ ಹೊತ್ತು. ಟೈರ್ ತೋರ್ಸೋದಲ್ಲ ಕಾರಣ. ಅದ್ರ ಮತ್ತೆ ಹಿಂಗೆಲ್ಲ ನುಗ್ಸುವ. ಪರಿಸ್ಥಿತಿ ಚಿಂತಾಜನಕ. ಯಾರಿಗೆ ಅಂತ 5 ದಿವಸ ಆಗಿದೆ ರೋಡ್ ಕಾಣಿ ಮನ್ಸು ಆಪೋದು ಹೋದ ಈ ಥರ ರೋಡ್ ಬಾಲ ಸೀರಿ
ನೋಡಿದ್ರೆ ಈ ರೋಡಿಗೆ ಒಂಚೂರು ಗ್ರೀನ್ ಇಲ್ಲ, ಫುಲ್ ಈ ನಮಗೆ ತೀರ್ಥಹಳ್ಳಿ ಶಿವಮೊಗ್ಗ ಹೋಗ್ಬೋದು ಈ ರೋಡ್ ಇಲ್ಲ, ಫುಲ್ ಡ್ರೈ ಆಗಿರುತ್ತಲ್ಲ ಹಾಗೆ ಇತ್ತು. ಈಗ ಎಂತ ಗ್ರೀನ್ ದಾಂಡೇಲಿ ರೀಚ್ ಆಯ್ತು. ನಮ್ದು ಶೂಟ್ ಲೊಕೇಶನಿಗೆ ಇನ್ನೊಂದು 1 ಕಿಲೋಮೀಟ್ರ್ ಇತ್ತು ಮೇ ಬಿ. ಇಷ್ಟು ಒಂದು 5 ಅವರ್ ಜರ್ನಿ ಆಯ್ತು. ರೋಡ್ ಒಂಚೂರು ಲೈಕ್ ಇಲ್ಲ, ದೇವರಾಣೆ ಅಲ್ಲ, ಮನ್ಸರು ಆಪ್ದಲ್ಲ ರೋಡೇ. ಇಲ್ಲೆಲ್ಲ ರೈಟ್ ತೋರಿಸ್ತಿತ್ತು ಬರೀ ಯೂಟರ್ನ್ ನೋಡಿ. ಲೈಟಾಗಿ ಹೊಸ್ಪಾತಿತ್ತು. ಎಂಥರು ಬೇಕು ತಿಂಡಿ ತಿಂದಲ್ಲ, ಎಂಥರು ತಿನ್ಕಪ್ಪ ಅಂದರೆ ಹೀಗೆ ಕಾರ್ ಒಂದು ಸೈಡ್ ಪಾರ್ಕ್ ಮಾಡಿ ನಡ್ಕೋ ಆತಿತ್ತು. ದಾಂಡೇಲಿ ಹೆಂಗಿತ್ತು ಕಣಿ, ಫ್ಯಾಟಿ ಇದು ದಾಂಡೇಲಿ ಅಂದರೆ ಎಲ್ಲ ಎಣ್ಸ್ಕೊಂತಾರೆ, ಬರೀ ಹಾಡಿ ಗುಡ್ಡಿ ರಿವರ್ ರಾಫ್ಟಿಂಗ್ ಅದೆಲ್ಲ ಎಣ್ಸ್ಕೊಂತಾರೆ. ಇದು ದಾಂಡೇಲಿ ಸಿಟಿ. ನೀನು ಕೂತಿದ್ದೆ, ಸ್ವಲ್ಪ ಜಾಗ್ರತೆ. ಓಕೆ, ರೆಡಿ ಸರ್, ಲೆಟ್ಸ್ ಹೋಗುವ. ರೆಡಿ, 3, 2, 1 ಬನ್ನಿ. ಮಕ್ಕಳು ಖುಷಿಯಾಗಿ ನಗ್ತಾ ಇದ್ರೆ ವಿದ್ಯೆನೂ ತಲೆಗೆ ಹೋಗ್ತಾರೆ. ಅದಕ್ಕೆ ನಾವು ಪಾಠ ಮಾಡಬೇಕಿದ್ರೆ ನಿಮಗೆ ಖುಷಿಯಾಗಿ ಪಾಠ ಮಾಡಬೇಕು, ನೀವು ಅದನ್ನ ಖುಷಿಯಾಗಿ ಕೇಳಬೇಕಂತ ಹೇಳಿದ್ರೆ ಪಾಠದಲ್ಲಿ ಆಸಕ್ತಿ ನಿಮಗೂ ಇರ್ತದೆ, ನಮಗೂ ಇರ್ತದೆ. ಹೌದಲ್ಲ? ಇದು ನನಗೆ ಸರ್ಕಾರ ಮಾಡಿದ್ದಕ್ಕೆ ಒಂದ್ಸಲ ಎಲ್ಲರೂ ನಗಾಡ್ತ ಕ್ಲಾಪ್ ಮಾಡ್ತೀರಾ? ರೆಡಿ, ಎಸ್, ಕ್ಲಾಪ್ ಮಾಡಿ. ಒಂದು ಲೊಕೇಶನ್ ಶೂಟ್ ಆಯ್ತು. ಇದೊಂಥರ ಕಾನ್ಸೆಪ್ಷುವಲ್ ಶೂಟ್, ನಾರ್ಮಲ್ ಶೂಟ್ ಅಲ್ಲ. ಒಂದು ಸ್ಕೂಲಿಗೆ ಬಂದಿತ್ತು ದಾಂಡೇಲಿ ಎಲ್ಲ. ಎಂತ ಕಸ ಬಿದ್ದಂಗೆ ಆಯ್ತಪ್ಪ, ಹಲ್ಲಿ ಬಿತ್ತು ಮಾಡಿದೆ ನಾನು. ಎಸ್, ಇಲ್ಲಿಗೆ ಒಂದು ಲೊಕೇಶನ್ ಪ್ಯಾಕಪ್ ಈಗ. ಸೊ ನೆಕ್ಸ್ಟ್ ಲೊಕೇಶನಿಗೆ ಹೊರಡೋ ಬನ್ನಿ. ದಾಂಡೇಲಿ ಕ್ರಿಶ್ ಶೂಟಿಂಗ್ ಆತಿತ್ತು. ನೀವು ಕ್ರಿಶ್ ಚಾ ಕೊಡ್ಕೊಳ್ತದೆ ಹಂಗ 12 ಆಯ್ತಲ್ಲ, ಊಟ ಟೈಮ್ ಆಯ್ತಲ್ಲ, ಊಟಕ್ಕೆ ಹೊರಟಿರ್ತಾರೆ. ಎಂತ ಟ್ರಾಫಿಕ್ ಮರ ಮಾಸ್ಟರ್ ಎಂದಿದ್ರು. ಇಲ್ಲಿ ಮೊಸಳೆ ಇತ್ತಂಬ್ರಿ ಒಳಗೆ, ಯಾರು ಇಳಿಬೇಡಿ ಅಂತೇಳಿ ಬೋರ್ಡ್ ಹಾಕಿರೋದು. ಹಾಂ, ಇಲ್ಲೇ ಇಲ್ಲ ಇದೆ. ಹೌದಾ? ಇದೆ ಒಳಗೆ. ಅಲ್ಲಿದೆ ನೋಡಿ. ಹಾಂ, ಅಲ್ಲಿ ಕಾಣ್ತಾ ಇದೆ. ಹೌದಾ? ಸುಳ್ಳ ಅಂತ ಮಾರ. ಅಲ್ಲೇ ಮಸಳೆ ಕಟ್ಗಿಲೇ, ಅಲ್ಲೇ ಮಸಳಿಲೇ ಅದ. ಮಸಳಿಲೇ, ಅಲ್ಲೇ ಕಟ್ಟಿಗೆ ಮಸಳಿ ಎಲ್ಲ ಐತ್ಲೆ. ಸುಳ್ಳಿಗಾರ ಮಸಳಿ ಇತ್ತಂದ್ರೆ ಎಂತ ಮರ ಗಾಡಿಗೆ. ಮಸಳಿ ತೋರ್ತಾನ ನೋಡ, ನಿಮ್ಮನೆ ನಾಯಿ ಅದೇ. ಅದು ಆದ್ರೆ ನಾನು ಬರ್ತೇನೆ ಅಂತ ಹೇಳಿದ್ರು ರೋಹಿತ್ ಸರ್. ಹೌದಾ? ಬಿಸಿ ಇದಾರೆ. ಫೇಮಸ್ ಥರ ಏನೂ ಇಲ್ಲ. ಎಂತ ಫೇಮಸ್ ಇಲ್ಲ? ಫುಡ್ ಏನು ಫೇಮಸ್ ಇಲ್ಲ. ಚಿಕನ್, ಮಟನ್ ಅಷ್ಟೇ ಅಷ್ಟೇ ಅಲ್ಲ, ನಾರ್ಮಲ್ ಸ್ಪೆಷಲ್ ಡಿಶ್ ಅಂತ ಇಲ್ಲ. ಥರ ಏನಿಲ್ಲ. ನಮ್ಮ ಕಡೆ ಎಲ್ಲ ಕುಂದಾಪುರ ಚಿಕನ್, ದೋಸೆ ಅದೆಲ್ಲ ಫೇಮಸ್. ಇಲ್ಲಿ ಏನಿಲ್ಲ, ಬರೀ ಇಲ್ಲಿ ರೆಸಾರ್ಟ್ಗಳೇ ಹೆಚ್ಚು. ಬೇಜಾರಾಯ್ತಾ? ಮನ್ಸಿಗೆ ಬೇಜಾರಾಯ್ತಾ? ಹಾಂ, ಸ್ಪೆಷಲ್ ಮಟನ್ ಚಿಕನ್ ಅದರಲ್ಲೇ ಸ್ಪೆಷಲ್ ಅಲ್ಲ. ಒಂದು ಮೊಸಳೆ ತೋರಿದ್ರೆ ಒಳ್ಳೆ ಆತಿತ್ತು. ಬ್ರಿಡ್ಜ್ ಹತ್ರ ಕಂಡ್ರು ಕಾಣಬಹುದು. ಬ್ರಿಡ್ಜ್ ಹತ್ರ ಅಲ್ಲಿ ಓದ್ತಿತ್ತಲ್ಲ ಅಲ್ಗ, ಅದಲ್ಲ. ಹೌದೌದು ಹೌದಾ? ಅಲ್ಲಿತ್ತು, ಹೌದೌದು ಅಲ್ಲಿತ್ತಲ್ಲ ಮೊಸಳೆ. ನೋಡಿ. ಅದೇ ನಾನು ನಿಮ್ಗೆ ಫಸ್ಟಿಗೆ ಅದೇ ತೋರಿಸಿದೆ. ಫಸ್ಟಿಗೆ ಅಲ್ಲೇ ತೋರಿಸಿದೆ ನಾನು ನಿಮ್ಮನ್ನು. ಹೌದು ಹೌದು ಹೌದು, ಮೂವ್ಮೆಂಟ್ ಆಗ್ತಾ ಇದೆ. ಆ ಕಡೆ ನೋಡಿ. ಅಲ್ಲೇ ಕಟ್ಟಿಗೆಲೆ ಮೊಸಳಿಲೇ, ಅಲ್ಲೇ ಕಟ್ಟಿಗೆ. ಮೊಸಳಿಲೇ. ಬನ್ನಿ ಗೆಳೆಯರೆ, ಮೊಸಳೆ ಹುಡುಕ್ತಾ ಹೋಗ್ತಾ ಇದ್ದೀವಿ ನಾವು ಇವತ್ತು ದಾಂಡೇಲಿಯಲ್ಲಿ. ಅವು ಕಚ್ಚುತ್ತಾ? ಅಡಿಗೆ ಹೋಯ್ತಾ? ಅಲ್ಲ ನೋಡಿ. ಹೌದು, ಅಡಿಗೆ ಹೋಯ್ತಾಗ ಕಚ್ಚತ್ತ ಮುಗಿದೋಯ್ತು ಕತೆ. ಅದು ಬಾಯಿಗೆ ಸಿಗ್ತದೆ. ಎಂತ ಮಾಡ್ತಾರೆ? ತಿಂತ ಅರ್ಧಮರ್ಧ ತಿಂದು ಹೋಗಿತ್ತು. ಹೌದಾ? ಹೌದು, ತಿಂದು ಆಮೇಲೆ ಕೊಳಿಸ್ತದೆ.
ಹಾಂ ಹೊಳ್ಸಿ ಸಾಯಿಸಿ ಹೋಗಿತ್ತದು. ಹೌದಾ? ಹೌದು, ಸುಮಾರು 4-5 ಜನ ಸಾಯಲಿಲ್ಲ ಇಲ್ಲಿ. ಹೌದಾ? ಇದೇ ಕೆರೆ ಅಲ್ಲ? ಇದಲ್ಲ, ಇಲ್ಲ ಈಗ ಮೇಲ್ ಹೊಳೆಯಲ್ಲಿ ಹೊಳೆ ಪಕ್ಕ ಎಲ್ಲ ಮನೆ ಇರುತ್ತಲ್ಲ, ಅಲ್ಲೇ ಹತ್ತಿ ಮೇಲ್ ಬರುತ್ತಾ? ಅವನು ಏನ್ ಮಾಡಿದ್ದ, ಕೈಕಾಲು ತೊಳಿಲಿಕ್ಕೆ ಹೋದ. ಕೆಲಸದಿಂದ ಬಂದ ಕೂಡಲೇ ಅಲ್ಲಿ ಮನೆ ಹಿಂದೆ ಹೊಳೆ, ಅಲ್ಲಿ ಹೋಗಿ ಕೈಕಾಲು ತೊಳಿತಾ ಇದ್ದವಾಗ ಎಳ್ಕೊಂಡು ಹೋಗ್ಬಿಡ್ತು. ಹೌದಾ? ಇನ್ನೊಂದು ಒಬ್ರಿಗೆ ಮೀನಿಗೆ ಗಾಳ ಹಾಕ್ತಾ ಇದ್ಬೇಕಿದ್ರೆ ಎಳ್ಕೊಂಡು ಹೋಗ್ತು. ಅಯ್ಯೋ, ಅಷ್ಟು ಸಡನ್ ಅಟ್ಯಾಕ್ ಮಾಡುತ್ತಾ? ಸಡ್ಡನ್ ಅಟ್ಯಾಕ್ ಬಂದು ಗೊತ್ತಾಗೋದಿಲ್ಲ, ಸಡ್ಡನ್, ಅಷ್ಟು ಸೈಲೆಂಟ್ ಮೂಮೆಂಟ್. ಹೌದಾ? ನಾನು ನಾಯಿ ಸುದ್ದಿ ಏಂತಿಲ್ಲ, ಮೊಸಳೆ ಸುದ್ದಿ. ನೀನ್ ಕಂಡಿದ್ಯಾನ ಮೊಸಳೆ? ಕೆಟ್ಟ ಮಾತಾಡೋದು. ಮೊಸಳೆ ಇಲ್ಲೇ ಎತ್ತಿಕ ಮೇಲೆ ಎತ್ತು. ನೀವು ಮೊಸಳೆಯಾ? ಪಾಪ. ಈ ರಿವರ್ ಹೆಸರೆಂತ ಸರ? ಕಾಳಿ. ಕಾಳಿ ರಿವರ್. ಅದೇ ಬ್ರಿಡ್ಜ್ ಕನೆಕ್ಟ್ ಆಗುತ್ತೆ. ಹೌದೌದು. ಯಾವುದು ಲಾಸ್ಟ್ ಬಿತ್ತಲ್ಲ ಕಾಳಿ ರಿವರ್. ಎಲ್ಲಿ? ಓ, ಅಲ್ಲೊಂದು ಮೊಸಳೆ ಇತ್ತಲ್ಲ, ಇಲ್ಲಿ ಕಾಣಿಸುತ್ತಾ? ಸಣ್ಣದು ಉಷ್ ಅಂದ್ರೆ ಹೋಗ್ತದೆ ಮೇ ನಾಯನ. ಸರ್ ಇನ್ನೊಂದು ಅಲ್ಲೊಂದು ಇಟ್ಕೊಳ್ಳಿ ಆ ಕಲ್ ಮೇಲೆ. ಮೊಸಳೆ ಹುಡುಕಿಕೊಂಡು ನಾವು ಇವತ್ತು ಕಾಳಿ ರಿವರ್ ಬ್ರಿಡ್ಜ್ ಮೇಲೆ ನಡ್ಕೊಂಡು ಹೋಗ್ತಾ ಇದ್ದೀವಿ. ಒಂದಾದ್ರೂ ಮೊಸಳೆ ಸಿಕ್ತಾ? ಇಲ್ಲಿ ಮೊಸಳೆ ಅಂತಾರಲ್ಲ, ನಮ್ಮದು ಎಂತಂದ್ರೆ ಮಣಕ ಅಂತಾರೆ ಅಲ್ಲ? ಮಣಕ ನಮ್ಮ ಕಡೆ ಮಣಕ ಅಂತ ಸರ್. ಇದಕ್ಕೆ ಮಣಕ ಅಲ್ಲೊಂದಿತ್ತು ಭಾರಿ. ಅಲ್ಲಿ ಎರಡಿತ್ತಲ್ಲ, ಆ ಕಡೆ ಈ ಕಡೆ. ಅಲ್ಗಣಿ ಐಫೋನಲ್ಲಿ ಇಷ್ಟೇ ಝೂಮ್ ಡೇಂಜರ್ ಸರ್. ಡೇಂಜರ್. ಹೌದೌದು. ಇಲ್ಲೊಂದಿತ್ತಲ್ಲ, ಈ ಊರಲ್ಲೇ ಇದ್ದರಿಗೆ ಅದೇನು ವಿಶೇಷ ಅನ್ಸೋದಿಲ್ಲ. ಅಲ್ಲೆಲ್ಲ ಅಲ್ಲಿ ಸ್ನಾನ ಮಾಡ್ತಿದ್ರಲ್ಲ, ಅಲ್ಲಿ ಬರ್ತಿದ್ವು ಜನರಿಗೆ ಅಟ್ಯಾಕ್ ಮಾಡ್ಲಿಕ್ಕೆ. ಹೌದಾ? ಗೇಟ್ ಮಾಡಿಬಿಟ್ಟಿದ್ದಾರೆ. ಕೆಳಗಡೆ ಯಾರು ಹೋಗ್ಬಾರ್ದು. ಇಲ್ಲಿ ನಾರ್ಮಲ್ ಲೋಕಲ್ಸಿಗೆ ಇದೇನು ಸ್ಪೆಷಲ್ ಅನ್ಸೋದಿಲ್ಲ ಇದನ್ನ ನೋಡಿ. ಆದ್ರೂ ಡೇಂಜರ್ ಅಲ್ಲ. ಡೇಂಜರ್. ಸರ್ ಆಚೆ ನೋಡ್ತೀರಿ, ಕೆಳಗೆಲ್ಲ ನೋಡ್ತೀರಿ. ಎಸ್ ಸರ್, ಬನ್ನಿ. ಹಾಯ್ ಗಿರೀಶ್. ಯಾಕೆ ಏನು ಸಮಸ್ಯೆ? ನಿನಗೆ ಒಂದು ಒಳ್ಳೆ ಆಪರ್ಚುನಿಟಿ ಕೊಡ್ತಾ ಇದ್ದೀನಿ, ಮಾಡ್ಲಿಕ್ಕೆ ರೆಡಿ ಇದೆಯಾ? ಈಗ ಹೇಳ್ತೀನಿ, ಗೊತ್ತಾಯ್ತಾ? ಓಕೆ ಡನ್. ಏನು ಬೆಳ್ಳ ಕಾಣಿಸ್ತಾ ಇದ್ದೀರಾ? ನಾನು ಮಾತ್ರ ಅಲ್ಲ, ನಿಮ್ಮನ್ನು ನೋಡ್ಕೊಳ್ಳಿ. ಹೊಡಿ ಗಂಟೆ, ಹೊಡಿ ನೀ ಗಂಟೆ. ನಂಗಿಲ್ಲ, ಮೊಸಳೆ ಮಾತ್ರ ಅಲ್ಲ, ಇವರು ಎಲ್ಲ ಸಿಗ್ತೀರಿ ಗಣಿ. ಬಂದು ನೋಡಿದ್ರೆ ಒಂದೇ. ಇಲ್ಲ ಗೊತ್ತಲ್ಲ, ಡ್ರೋನ್ ಫ್ಲೈ ಮಾಡಿ ಬಿಡ್ತಾರೆ ಎಲ್ಲ. ಎಸ್, ನಾವಿವತ್ತು ಶೂಟ್ ಮಾಡ್ತಿದ್ದು ಟಾಟಾ ಕರ್ವ್. ಒಳ್ಳೆ ಚಂದ ಇತ್ತು. ದಾಂಡೇಲಿಯಲ್ಲಿ ಈ ರೂಟ್ ಕಾಣಿ. ಇದು ಒಳಗೆ ಎಲ್ಲೋ ಒಳಗೆ ಕರ್ಕ ಬಂದೆ, ಒಟ್ಟು ಹುಡ್ಕಂತ ಹಿಂಗೆ ಸುಮ್ಮನೆ ಹೋದ. ಎಂತ ಮಾಡ್ತಾರೆ ಮಾರೆ. ಬ್ಯೂಟಿಫುಲ್ ಲೊಕೇಶನ್ ಮಧ್ಯೆ ಕಾರ್ ಪ್ಲೇಸ್ ಮಾಡಿತ್ತು. ಹೆಂಗೆ ತೋರ್ತಿತ್ತು ಕಣಿ. ಇದೆ वरती जाते का ते? हां. तुम्ही आवाज एवढा असं कसं काय? ಎಂತ ಅಂತಾರೆ ಮರಿ ಅವರು? ಅದಿದು ರಿಮೋಟ್. ರಿಮೋಟ್ ಇಂದ ಮೇಲೆ ಹೋಗೋದು. ಕರೆಂಟ್ ಗೆ? ಹಾ, ಕರೆಂಟ್ ಅಲ್ಲ, ಬ್ಯಾಟ್ರಿ. ಹಾ, मेव काय म्हणलं तिकडे जोर भाई असं कसं काय? मी बी भियालो. ಗ್ರೇಟ್ ಮಾರ. ಎಷ್ಟು ದೂರ ನಡ್ಕೊಂಡು ಹೋಗ್ತಾರಲ್ಲ. ಸಾಹಿತ್ಯನಾ? ನೈಸ್ ಶಾರ್ಟ್ಸ್ ವಿ ಗಾಟ್. ಫೈನಲಿ ಮೇಡ್ ಇಟ್. ಈ ಥರ ಸುಂದರವಾದ ಶಾರ್ಟ್ಸನ್ನು ತೆಗೆಯಲು
ಆದ್ರೆ ಆಫ್ ರೋಡಿಂಗ್ ಇಲ್ಲೇನಾ? ಆಫ್ ರೋಡಿಂಗ್ ಸಿಕ್ಕಿಲ್ಲ ನಂಗೆ ಅಲ್ಲಿ ಇಲ್ದ್ಯಾ? ಅಲ್ಲ ಇಲ್ಲೆಲ್ಲ ಸಿಕ್ಲಿಲ್ಲ ಮಚ್ಚ. ಅದೇ ಸ್ಪೋರ್ಟ್ಸ್ ಇಕೋ ಸಿಟಿ ಅದೇ. ಅದು ಸ್ಪೋರ್ಟ್ಸ್ ಅಲ್ಲೇ ಹಾಕಿದ್ದೆ ನಾನು. ಮತ್ತಂತ ಹೆಂಗಿತ್ತು ಗಾಡಿ ಓಡಿಸೋಕೆ ಲೈಕ್ ಆಯ್ತಾ? ಗಾಡಿ ಒಳ್ಳೆ ಲೈಕಿತ್ತು, ಬಟ್ ನಂಗೆ ಅದು ಇದನ್ನು ಸಿಗ್ಲಿಲ್ಲ ಅಷ್ಟೇ. ಆಫ್ ರೋಡಿಂಗ್ ಆಫ್ ರೋಡಿಂಗ್ ಸಮ ಹೋಗ್ಕ ಬಿತ್ತ? ಇಲ್ಲ, ಫ್ರಂಟ್ ಟೈರ್ ತಿರುಗ್ತಿದ್ ಬಿಟ್ರೆ ಗಾಡಿ ಅಷ್ಟೇ? ಸಮ ಕೇಸ್ ಮಾಮೂಲಿ ಮೆಥಡ್ ಎಪ್ಸುದೆ. ಫೈನಲಿ ಶೂಟ್ ಕಂಪ್ಲೀಟ್ ಆಯ್ತು. ಅಂತೂ ಬೆಳಿಗ್ಗೆ 11:15 ಶುರು ಮಾಡಿತ್ತು. ಈಗ ಒಂದು 4 ಕಾಲ ಆಯ್ತು, 4 ಕಾಲ ಫಿನಿಶ್ ಮಾಡ್ತು. ಸುಸ್ತಾಯ್ತು ನಂಗಂತೂ. ಈಗ ಮತ್ತೆ 5 ಅವರ್ ಜರ್ನಿ ಮಾಡ್ಕ ಇನ್ನು ಮನೆಗೆ ಹೋಗಿ ರೀಚ್ ಆಪತ್ತೆ 10 ಗಂಟೆ ಅಂತ ಇದೆ. ಶೂಟ್ ಮಾಡೋಕ್ಕಿಂತ ಟ್ರಾವೆಲಿಂಗೇ ಜಾಸ್ತಿ ಆಯ್ತು ಇವತ್ತು. ಎಸ್, ಈ ವಿಡಿಯೋ ಇಷ್ಟ ಆದಲ್ಲಿ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಗಂಟೆ ಹೊಡಿರಿ. ಸಿಗುವ ನೆಕ್ಸ್ಟ್ ವಿಡಿಯೋದಲ್ಲ. ಅಲ್ಲಿವರೆಗೂ ಇದೇ ಥರ ಪ್ರೀತಿ ಇರಲಿ, ಸಪೋರ್ಟ್ ಇರಲಿ. ಥ್ಯಾಂಕ್ ಯು ಸೋ ಮಚ್.